ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ಎಲ್ರಿಗೂ ಹೊಸ ವರ್ಷದ 2026ರ ಶುಭಾಶಯಗಳು. ಜೊತೆಗೆ ಹೊಸ ವರ್ಷದಲ್ಲಿ ಒಂದು ಸಂಕಲ್ಪ ಇರುತ್ತೆ ಪ್ರತಿಯೊಬ್ಬರು ಕೂಡ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಹೊಸ ವರ್ಷದಲ್ಲಿ ಯಾವ ರೀತಿ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಭಾರತೀಯರು ಸಾಮಾನ್ಯವಾಗಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇತ್ಯಾದಿ ಉಪಯುಕ್ತ ವಿಚಾರಗಳ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್. ನಮಸ್ಕಾರ. ಅಂದ ಹಾಗೆ ಹೊಸ ವರ್ಷದ ಶುಭಾಶಯಗಳು ತಮಗೆ. ನಿಮಗೂ ಮತ್ತು ವಿಶ್ವವಾಣಿ ಪ್ರೇಕ್ಷಕರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಅಂದ ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಹೊಸ ವರ್ಷದಲ್ಲಿ ಸಾಮಾನ್ಯವಾಗಿ ಒಂದು ಜನರಿಗೆ ಇರುತ್ತೆ, ಎಲ್ಲಾದ್ರೂ ಕೂಡ ಇನ್ವೆಸ್ಟ್ ಮಾಡಬೇಕು, ಆದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಿರಲ್ಲ, ಹೇಗೆ ಇನ್ವೆಸ್ಟ್ ಮಾಡಬೇಕಂತ ಐಡಿಯಾನು ಅಷ್ಟು ಅನೇಕ ಮಂದಿಗೆ ಇರಲ್ಲ. ಹಾಗಾಗಿ ತಜ್ಞರಾಗಿ ತಾವು ನೀಡುವಂಥ ಒಂದು ಸಲಹೆ ಅಥವಾ ಮಾರ್ಗದರ್ಶನದ ಬಗ್ಗೆ ಹೇಳೋದಿದ್ರೆ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಹೇಳ್ತೀರಾ ಅಂತ. ಮೊದಲನೇದಾಗಿ ಹೊಸ ವರ್ಷ ಅಂದರೆ ಜನ ಜಾಸ್ತಿ ಯಾವಾಗ ಎಲ್ಲಿ ಖರ್ಚು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಹೊಸ ವರ್ಷ ಬಂತು, ಎಲ್ಲೆಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಓಕೆ. ಸೊ ಎಷ್ಟೊಂದು ಜನ ಜಿಮ್ಗೆ ಹೋಗಬೇಕು, ವಾಕಿಂಗ್ ಮಾಡಬೇಕು, ಆರೋಗ್ಯ ನೋಡ್ಕೊಬೇಕು, ಈ ಥರ ಎಲ್ಲ ಸಂಕಲ್ಪಗಳು ಮಾಡ್ಕೊಳ್ತಾರೆ. ಬಟ್ ಇನ್ವೆಸ್ಟ್ಮೆಂಟ್ ಅನ್ನೋದು 1 ತಿಂಗಳು 3 ತಿಂಗಳು ಪ್ರಾಜೆಕ್ಟ್ ಅಲ್ಲ. ಸೊ ಇಟ್ ಈಸ್ ಅ ಲಾಂಗ್ ಟರ್ಮ್ ಜರ್ನಿ. ಸೊ ಮೊದಲನೇದಾಗಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್. ಇಂಡಿಯಾ ಆಸ್ ಎ ನೇಷನ್ ವಾಸ್ ಆಲ್ವೇಸ್ ಎ ಸೇವಿಂಗ್ಸ್ ಎಕಾನಮಿ. ನೀವೊಂದು 25-30 ವರ್ಷಕ್ಕೆ ಮುಂಚೆ ಹೋದರೆ ನಮ್ಮ ದೊಡ್ಡವರೆಲ್ಲ ತುಂಬ ಹಣ ಸೇವ್ ಮಾಡೋರು. ಕರೆಕ್ಟ್. ಇವತ್ತು ದೇಶ ಎಲ್ಲಿಗೆ ಬಂದಿದೆ ಅಂದರೆ ಸ್ಪೆಂಡಿಂಗ್ ಹ್ಯಾಸ್ ಬಿಕಮ್ ಎ ವರ್ಚ್ಯೂ. ಹಣ ಖರ್ಚು ಮಾಡೋದು ಒಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಕರೆಕ್ಟ್. ಇವತ್ತು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂದರೆ ನನ್ನ ಹತ್ರ ಒಂದು ಮಾರುತಿ ಕಾರ್ ಇದೆ, ನನ್ನ ಫ್ರೆಂಡು ಟೊಯೋಟಾ ಕಾರ್ ತೊಗೊಂಡ, ನಾನು ತೊಗೋಬೇಕು. ನಾನು ಖುಷಿಯಾಗಿ 2 ಬೆಡ್ರೂಮ್ ಮನೇಲಿದ್ದೀನಿ, ನನ್ನ ನೈಬರು 3 ಬೆಡ್ರೂಮ್ ತೊಗೊಂಡ, ನನಗೂ ಬೇಕು. ಅದು ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಸೊ ನಮಗೆ ಆಸೆಗಳಿಗೆ ಲಿಮಿಟ್ ಇಲ್ಲ. ಇವತ್ತು ವೀಕೆಂಡ್ ಆದರೆ ಮಾಲ್ಗಳಿಗೆ ಹೋಗ್ತೀವಿ. ಓಕೆ, ವಿಸಿಟಿಂಗ್ ಎ ಮಾಲ್ ಹ್ಯಾಸ್ ಬಿಕಮ್ ಎ ಕಲ್ಚರ್. ಇದೆಲ್ಲದರಿಂದ ಏನಾಗ್ತಿದೆ ಅಂದರೆ ಟುಡೇ ಇಫ್ ಯು ಲುಕ್ ಅಟ್ ದಿ ಸ್ಟ್ರಾಟಜಿಕ್ ನಂಬರ್ಸ್, ಇಂಡಿಯಾಸ್ ಆವ್ರೇಜ್ ಸೇವಿಂಗ್ ಹ್ಯಾಸ್ ಡ್ರಾಪ್ ಫ್ರಮ್ 25% to 18%. ಇವತ್ತು ದೇಶ ಲಾಸ್ಟ್ 10 ವರ್ಷದಲ್ಲಿ ಟೋಟಲ್ ದೇಶದ ಅರ್ನಿಂಗ್ಸ್ ಇದೆಲ್ಲ, ಆ ಅರ್ನಿಂಗ್ಸಲ್ಲಿ ಆಲ್ಮೋಸ್ಟ್ 25% ಅಷ್ಟು ಹಣ ಸೇವಿಂಗ್ಸ್ಗೆ ಹೋಗ್ತಾ ಇತ್ತು. ಇವತ್ತು ಅದು 18%ಗೆ ಬಂದಿದೆ ಬರೀ 10 ವರ್ಷದಲ್ಲಿ. ಡ್ರಾಮ್ಯಾಟಿಕ್ ಡೌನ್ ಆಗಿದೆ. 7% ಆಯಿತು ಒಂದು ದಶಕಕ್ಕೆ. ನೆಕ್ಸ್ಟ್ ದಶಕದಲ್ಲಿ ಅಂದರೆ 2025ರಿಂದ 2035ವರೆಗೆ ಜನ ಮತ್ತೆ ಖರ್ಚು ಮಾಡಿಕೊಂಡು ಇದೇ ಒಂದು ಟ್ರ್ಯಾಕ್ ರೆಕಾರ್ಡ್ ಕಂಟಿನ್ಯೂ ಮಾಡಿದ್ರೆ ನ್ಯಾಷನಲ್ ಸೇವಿಂಗ್ಸ್ 18%ಇಂದ 10%ಗೆ ಹೋಗ್ಬಿಡತ್ತೆ. ಇವತ್ತು ಅಮೆರಿಕಾ ಅಂತ ದೇಶ ಇಟ್ಸ್ ಎ ಡೆವಲಪ್ಡ್ ಕಂಟ್ರಿ, ಬಟ್ ಅಮೆರಿಕನ್ಸ್ ಆರ್ ಪೂರ್. ನಾನು ಕೇಳಿದ್ರೆ ಅವ್ರು ಎಷ್ಟೇ ದುಡಿಬೋದು, ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಅಮೆರಿಕನ್ ಮೇ ಬಿ ಹೈ, ಆದರೆ ಅವರು ಈ ತಿಂಗಳು ಸಂಬಳ ತೊಗೊಳ್ಳೋದೇ ಹಿಂದಿನ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕೆ. ಬಟ್ ಇಂಡಿಯನ್ಸ್ ಆಗಿರಲಿಲ್ಲ. ಇಂಡಿಯನ್ ಸೇವ್ ಮಾಡೋರು, ಇಂಡಿಯನ್ಸ್ ಉಳಿತಾಯ ಮಾಡೋರು, ಒಂದೊಂದು ರೂಪಾಯಿ ಕೂಡ ಖರ್ಚು ಮಾಡುವಾಗ 10 ಸಾರಿ ಯೋಚನೆ ಮಾಡ್ತಾ ಇದ್ದಾರೆ. ಹೌದು. ಇವತ್ತು ಅಷ್ಟೇ, ನಾವೇನಾದರೂ ಅನವಶ್ಯಕ ಖರ್ಚುಗಳು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ, ಬೇಕಿತ್ತಾ ಇದು ನಿನಗೆ, ಇಷ್ಟು ದುಡ್ಡು ಖರ್ಚು ಮಾಡಬೇಕಿತ್ತ ಅಂತ. ಸೊ ಯಾಕಂದರೆ ಅವ್ರು ಬಂದು ಕಲ್ಚರ್ ಆ ಥರ. ಕರೆಕ್ಟ್. ಈಗ ನಾವುಗಳು ಬೆಟ್ರು. ಓಕೆ, ಈಗ ಜೆನ್ಜಿ ಬಂದಿದ್ದಾರಲ್ಲ, ಅವ್ರು ಭಾಳ ಕಷ್ಟ. ಬಿಕಾಸ್ ಪ್ರತಿಯೊಬ್ಬನು ಖರ್ಚು ಮಾಡ್ತೀವಿ, ನಾನು ಮಾಡಿಲ್ಲ ನನ್ನ ಜುಗ್ಗ ಅನ್ಕೊಂಡ್ಬಿಡ್ತಾರೇನೋ ಈ ಸಮಾಜನೋ ಭಯದಲ್ಲಿ ಅವ್ನು ಬದುಕ್ತಾ ಇರ್ತಾನೆ. ಸೊ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ದೊಡ್ಡ ಬಲಿ ಆಗ್ತಾರೆ ಅಂತ ಹೇಳ್ತೀರಾ ನೀವು. ಸೊ ಇವತ್ತು ಊರೆಲ್ಲ ಏನೇ ಮಾಡಿದ್ರು ಅದು ಸರಿ ಅಂತ ಅಲ್ಲ. ವೆನ್ ಮೆಜಾರಿಟಿ ಡಸ್ ರಾಂಗ್, ಇಟ್ ಡಸಂಟ್ ಬಿಕಮ್ ರೈಟ್. ಬಟ್ ಎಲ್ಲರೂ ಕೂಡ ಹೋಲಿಕೆ ಮಾಡಲಿಕ್ಕೆ ಹೋಗ್ತಾರೆ. ಆ ಹೋಲಿಕೆ ಮಾಡ್ಕೊಳ್ಳೋದೇ ನನ್ನ ಪ್ರಕಾರ ತಪ್ಪು. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅವನಿಗೆ ಗೋಲ್ ಇರಬೇಕು, ನಾನು ಅಟ್ಲೀಸ್ಟ್ 10 ವರ್ಷ 20 ವರ್ಷ 25 ವರ್ಷ ಇನ್ವೆಸ್ಟ್ಮೆಂಟ್ ಹೋಲ್ಡ್ ಮಾಡ್ತೀನಿ ಅಂತ. ಕರೆಕ್ಟ್. ಮಾರ್ಕೆಟಲ್ಲಿ ಆಲ್ರೆಡಿ ಇರೋರಿಗೆ ಅವ್ರದ್ದೇ ಆದಂತಹ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗೋಲ್ಡು ಆಲ್ಮೋಸ್ಟ್ 1,30,00,000 ಹೊಟ್ಟೋಯ್ತು. ಸೊ ನಾನು ಯಾವಾಗಲೇ ತೋರಿಸ್ತೇನೆ ನಿಮಗೆ ಈ ವರ್ಷ ಎಷ್ಟು ಗೋಲ್ಡ್ ರೈಸ್ ಆಗಿದೆ, ಸಿಲ್ವರ್ ಎಷ್ಟು ರೈಸ್ ಆಗಿದೆ ಅಂತ. ಸೊ ಇವಾಗ ಅಂಥ ಒಂದು ಪ್ರೀಷಿಯಸ್ ಮೆಟಲ್ಸ್ನ ಚೇಸ್ ಮಾಡೋದು ತಪ್ಪು. ಆಲ್ರೆಡಿ ರೈಸ್ ಆಗಿಬಿಟ್ಟಿದೆ. ಸ್ವಲ್ಪ ಕೂಲ್ ಆಗೋಕ್ಕೆ ಅವಕಾಶ ಕೊಡಬೇಕು.
ಓಕೆ, ಇವತ್ತು ಇಂಡಿಯನ್ ಮಾರ್ಕೆಟ್ಸು ಇಟ್ಸ್ ಇನ್ ವೆರಿ ಸ್ಟೇಬಲ್ ಕಂಡೀಷನ್, ಲೈಫ್ ಟೈಮ್ ಹೈ ಏನು ಬ್ರೇಕ್ ಮಾಡಿಲ್ಲ. ಆದರೆ ನಿಫ್ಟಿದು ಪಿ ಸುಮಾರು 22-23 ಲೆವೆಲಲ್ಲಿದೆ. ಸೊ ಮಾರ್ಕೆಟ್ ಈಸ್ ಪ್ರೆಟಿ ರೀಸನಬಲ್. ಪ್ರತಿ ತಿಂಗಳು GST ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಲಾಂಗ್ ಟರ್ಮ್ ಮಾರ್ಕೆಟ್ ವ್ಯೂ ಚೆನ್ನಾಗಿದೆ. ಹಾಗಾಗಿ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಯು ಕ್ಯಾನ್ ಇನ್ವೆಸ್ಟ್ ವಿತ್ ಆ್ಯಸ್ ಸ್ಮಾಲ್ ಎಸ್ 1000 rupees ಟು ಆ್ಯಸ್ ಬಿಗ್ ಆಸ್ 1 lakh rupees ಆರ್ ಇವನ್ ಎನಿ ನಂಬರ್. ಸೊ ಫಸ್ಟ್ ಟೈಮ್ ಮಾರ್ಕೆಟಿಗೆ ಬರೋರಿಗೆ ನನ್ನ ರೆಕಮೆಂಡೇಷನ್ SIP ಮೂಲಕ ಒಳಗೆ ಬನ್ನಿ, ಒಂದು 6 ತಿಂಗಳು ವರ್ಷ SIPನ ಇನ್ವೆಸ್ಟ್ ಮಾಡಿ, ಅದನ್ನು ಡಿಸಿಪ್ಲಿನ್ಡಾಗಿ ಕಂಟಿನ್ಯೂ ಮಾಡಿ 1 ವರ್ಷ. ಅದೊಂದು ಮೈಲ್ ಸ್ಟೋನು. ಮಾಡಲ್ಲ ಜನ, 3 ತಿಂಗಳು 6 ತಿಂಗಳು ಮಾಡಿ ಸುಮ್ಮನಾಗ್ಬಿಡ್ತಾರೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಒಂದು ಹುಡುಗ ಕೇಳ್ದ, ವಾಟ್ ಈಸ್ ದ ಲೀಸ್ಟ್ ಐ ಕ್ಯಾನ್ ಇನ್ವೆಸ್ಟ್. ನಾ ಹೇಳಿದೆ ನಿನಗೆ 22 ವರ್ಷ ಏನೋ ಅವ್ನಿಗೆ, ಈಸ್ ಜಸ್ಟ್ ಕಮಿಂಗ್ ಔಟ್ ಆಫ್ ಕಾಲೇಜ್. ನಾ ಹೇಳಿದೆ 1000 ರೂಪಾಯಿ ನೀನು ಮಂತ್ಲಿ ಟಿಲ್ ಯು ರಿಟೈರ್ ಹಾಕಿದ್ರೆ ನಿನಗೆ 1 ಕೋಟಿ ಬರುತ್ತೆ. 1000 ರೂಪಾಯಿ ಮಂತ್ಲಿ ಹಾಕಿದ್ರೆ ಹೆಂಗೂ ನಿಂಗೆ 25 ವರ್ಷದ ಕೆಳಗಿದೆಯಾ, 35-36 ವರ್ಷ ಕಾಂಪೌಂಡಿಂಗ್ ಮಾಡ್ತೀಯಾ. ಸೊ ಈವನ್ ಇಫ್ ಯು ಪುಟ್ ಮನಿ ಇನ್ ಸಮ್ ಲಾರ್ಜ್ ಕ್ಯಾಪ್ ವಿಚ್ ಗಿವ್ಸ್ 12% ಆರ್ ಎ ಮಿಡ್ ಕ್ಯಾಪ್ ವಿಚ್ ಗಿವ್ಸ್ 15 ಆರ್ ಎ ಸ್ಮಾಲ್ ಕ್ಯಾಪ್ ವಿಚ್ ಗಿವ್ಸ್ 18%, ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡು ಒಂದು 14-15% ಲೆವೆಲಲ್ಲಿ ಕಾಂಪೌಂಡ್ ಮಾಡಿದ್ರು. ಸೊ ಅವ್ನು 1000 ರೂಪಾಯಿ ಮಂತ್ಲಿ ಹಾಕಿದ್ರೆ ಅದಕ್ಕೆ 1 ಕೋಟಿ ರೂಪಾಯಿ ಆಗುತ್ತೆ. ನಮ್ಗೆ ಅದೇ ಹೇಳಿ, ನಿಮಗೆ 1 ಕೋಟಿ ರೂಪಾಯಿ ಬೇಕಂದ್ರೆ ರಿಟೈರ್ಮೆಂಟ್ಗೆ ತಿಂಗ್ಳಿಗೆ 1000 ಕಟ್ಟು, ಒಂದು 10 ಕೋಟಿ ಬೇಕಾದ್ರೆ ತಿಂಗ್ಳಿಗೆ 10,000 ಕಟ್ಟು. ಅವ್ನ ಸಂಬಳ ಈಗ 40,000. ಸೊ ಆರಾಮ್ಸೆ ಕಟ್ಬೋದು, ಆರಾಮಾಗಿ ಕಟ್ಬೋದು 10,000. ಸೊ ನಿಮ್ಗೆ 10 ಕೋಟಿ ಕಾರ್ಪಸ್ ಬರುತ್ತೆ ಅಂತ. ಸೊ ಇವ್ರುಗಳಿಗೆ ಆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಅರ್ಥ ಆಗಲ್ಲ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಮಗ, ಅವರು US ಇದ್ದರು, ಇಂಡಿಯಾಗೆ ವಾಪಸ್ ಬಂದರು. ಅವ್ರ ಮಗ ಮೊನ್ನೆ ಯಾವುದೋ ಒಂದು ಕಂಪ್ನಿಲಿ ಜಾಬಿಗೆ ಸೇರ್ಕೊಂಡ. ಅವ್ನಿಗೆ ಒಂದು 2.5 lakh ಸ್ಯಾಲ್ರಿ ಇದೆ. ಓಕೆ, ಅವನು AI ಮೇಲೆ ವರ್ಕ್ ಮಾಡ್ತಾನೆ. ಸೊ ಅವನ ಹತ್ರ ಮಾತಾಡ್ತಾ ಇದ್ದೆ. ಅವನು ನಿನಗೆ ಎಷ್ಟು ಕಾರ್ಪಸ್ ಬೇಕಾದ್ರೆ ಐ ಡೋಂಟ್ ನೋ ಹೌ ಮಚ್, ನಮ್ಮ ಅಪ್ಪ ಹೇಳಿದ್ರೆ ಇನ್ವೆಸ್ಟ್ ಮಾಡು ಅಂತ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಷ್ಟೇ, ಯು ಟೆಲ್ ಮಿ 1 ಫಿಗರ್ ಅಂತ. ಸೊ ನೀ ಎಷ್ಟು ಇನ್ವೆಸ್ಟ್ ಮಾಡ್ತೀಯ ಅಂದರೆ ಒಂದು 50,000 60,000 ಹಾಕ್ತೀನಿ ಬಿಡಿ, ಮಂತ್ಲಿ ಹಾಕ್ತೀನಿ, ಪ್ರಾಬ್ಲಮ್ ಇಲ್ಲ. ಈ ಸೈಡ್ ಒಂದು ಕೆಲಸ ಮಾಡು, ತಿಂಗಳಿಗೆ 90,000 ಹಾಕು, 90,000 ಪರ್ ಮಂತ್. ನಿನಗೆ ಈಗ ಅವ್ನು 25 years, ಅವನಿಗೆ ಇಂಜಿನಿಯರಿಂಗ್ ಮಾಡಿ MS ಮಾಡಿ ಈಗ ಜಾಬ್ ಸೇರ್ಕೊಂಡಿದ್ದಾನೆ. ಸೊ ನೀನು 90,000 ಪರ್ ಮಂತ್ ಕಟ್ಟು, ನಿನಗೆ ರಿಟೈರ್ಮೆಂಟ್ ಅಷ್ಟೊತ್ತಿಗೆ ನಿನ್ನ ಹತ್ರ ಒಂದು 100 ಕೋಟಿ ದುಡ್ಡಿರುತ್ತೆ. 100 ಕೋಟಿ 100 crores ನಿನ್ನ ಹತ್ರ ದುಡ್ಡಿರುತ್ತೆ. ಸೊ ದಿಸ್ ಈಸ್ ಯುವರ್ ವೇ ಟು ಗೋ ಫಾರ್ವರ್ಡ್. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಇನ್ ಲೈಫ್. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಆ್ಯಂಡ್ ದ ಮೋಸ್ಟ್ ಲೇಜಿ ಅಪ್ರೋಚ್ ಟು ಮೇಕ್ ವೆಲ್ತ್. ಓಕೆ, ಸೊ ಅದು ಅವನಿಗೊಂದು ಐಡಿಯಾ ಕೊಟ್ಟೆ. ಸೊ ಟು ಸಮರೈಸ್ ಇಷ್ಟೇ. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಜರ್ನಿ. ಓಕೆ, ರಾತ್ರೋರಾತ್ರಿ ಎಲ್ಲೂ ನಿಮಗೆ ಹಣ ಹುಟ್ಟೋದಿಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ಲೋ ರಿಸ್ಕ್ ಹೈ ರಿವಾರ್ಡ್ ಆರ್ ಹೈ ರಿಸ್ಕ್ ಲೋ ರಿವಾರ್ಡ್. ಲೋ ರಿಸ್ಕ್ ಹೈ ರಿವಾರ್ಡ್ ಅಂದರೆ ಅದು ಪೋನ್ಜಿ ಸ್ಕೀಮ್ ಆಗುತ್ತೆ. ಹೈ ರಿಸ್ಕ್ ಲೋ ರಿವಾರ್ಡ್ ಅಂದರೆ ಅದು ಸ್ಟುಪಿಡ್ ಸ್ಕೀಮ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಯಾವಾಗಲೂ ಲೋ ರಿಸ್ಕ್ ಲೋ ರಿವಾರ್ಡ್, ಮೀಡಿಯಮ್ ರಿವಾರ್ಡ್, ಹೈ ರಿಸ್ಕ್ ಹೈ ರಿವಾರ್ಡ್, ಇದೇ ಪ್ಯಾಟರ್ನು. ಇದನ್ನು ಡಿವಿಯೇಟ್ ಆಗೋ ಪ್ಯಾಟರ್ನ್ಗಳು ಇರ್ತವೆ. ದೇರ್ ಕೆನ್ ಬಿ ಸಮ್ ಅನಾಮಲೀಸ್, ಸಮ್ ಆರ್ಬಿಟ್ರಾಜ್ ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಬ್ಬ ಕಾಮನ್ ಮ್ಯಾನ್ಗೆ ಅದೆಲ್ಲ ಹಿಡಿಯೋದು ಕಷ್ಟ ಆಗ್ತದೆ. ಸೊ ಯಾವುದೋ ಒಂದು ಕೆಲಸ ಮಾಡಿಕೊಂಡು ತನ್ನ ಬದುಕನ್ನ ಕಟ್ಕೊಳ್ತಿರೋ ಒಬ್ಬ ಸಿಟಿಸನ್ಗೆ ಇದಕ್ಕಿಂತ ಸಿಂಪ್ಲೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಮತ್ತೊಂದಿಲ್ಲ. ಇವತ್ತು ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದ್ದಾರೆ, ನಿಮಗೆ 500 ರೂಪಾಯಿಂದ ಶುರು ಮಾಡ್ಬೋದು ಇನ್ವೆಸ್ಟ್ಮೆಂಟ್. ಆ್ಯಂಡ್ ಆ್ಯಕ್ಚುಲಿ ದೇ ಆರ್ ರಿಪೇರಿಂಗ್ ಇಟ್. ದೇ ಆರ್ ಟೆಲಿಂಗ್ ವೈ ನಾಟ್ 100 rupees ಆಲ್ಸೋ. 100 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋವಂಥ ಅವಕಾಶ ಟೆಕ್ ಬೇಕು, ಅದಕ್ಕೆ ಟೆಕ್ನಾಲಜಿ ಬೇಕು. ಅದ್ರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಕ್ ಮಾಡ್ತಿದ್ದಾರೆ. ಆ್ಯಂಫಿಗೆ ದೊಡ್ಡ ಕನಸಿದೆ. ಓಕೆ, ಇವತ್ತು ಸುಮಾರು 65-70 ಲಕ್ಷ ಕೋಟಿ ಅಷ್ಟು ಹಣ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಆಗಿದೆ. ಆಲ್ ರೈಟ್. ಸೊ ಆ ಪಬ್ಲಿಕ್ ಸೇವಿಂಗ್ಸ್ ಅನ್ನೋ ಹಣ ಅಲ್ಲಿಗೆ ಬರಬೇಕು. ಇವತ್ತು ಜನಗಳ ಹತ್ರ ಒಂದು 25 ಲಕ್ಷ ಕೋಟಿ ದುಡ್ಡಿದೆ. ದ ಇಂಡಿಯನ್ ಸಿಟಿಸನ್ಸ್ ಆರ್ ಹೋಲ್ಡಿಂಗ್ 25 lakh crores. ಓಕೆ, ಅದರಲ್ಲಿ 25% ನಿಮಗೆ FD ಕೂತಿದೆ, 25% ಪೆನ್ಷನ್ ಫಂಡ್ಗಳಲ್ಲಿ ಕೂತಿದೆ, ಒಂದು 15-20% ಲೈಫ್ ಇನ್ಶೂರೆನ್ಸ್ ಫಂಡಲ್ಲಿ ಕೂತಿದೆ. ಸೊ ಅಲ್ಲಿಗೆ ನಿಮ್ಗೆ 60-70% ಫಂಡು ಈ ಥರ ನಾರ್ಮಲ್ ಫಂಡಲ್ಲೇ ಕೂತಿದ್ದಾವೆ. ಅದು ಅಲ್ಲೇ ಕೊಳಿತಾ ಇದೆ, ಅವು ವೆಲ್ತ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇವತ್ತು ಮ್ಯೂಚುವಲ್ ಫಂಡಲ್ಲಿ ಟೋಟಲ್ ಸೇವಿಂಗ್ಸ್ದ ಒಂದು 6-7% ಅಷ್ಟೇ ಹೋಗಿರೋದು. ಈಕ್ವಿಟಿಲಿ 2% ಹೋಗಿದೆ. ಓಕೆ, ಸೊ ಪ್ರಜೆಗಳು ಎಷ್ಟು ಸೇವ್ ಮಾಡ್ತಿದ್ದಾರೋ ಅದರ 10% ಅಷ್ಟೇ ಹಣ ವರ್ತಿ ಇನ್ವೆಸ್ಟ್ಮೆಂಟ್ಗೆ ಹೋಗಿರೋದು. ಇನ್ನು ಮಿಕ್ಕಿದೆಲ್ಲ ನಾಟ್ ಗ್ರೇಟ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಅವು ಇನ್ಫ್ಲೇಷನ್ ಕೂಡ ಬೀಟ್ ಮಾಡೋದಿಲ್ಲ. ಸೊ ಅವ್ರು ಯಾವತ್ತೂ ಶ್ರೀಮಂತರಾಗೋದಿಲ್ಲ. ಸೊ ಹಣನ ತೆಗೆದು ಈ ಥರ ಒಂದು ಹೈ ಪ್ರೊಫೈಲ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ಗೆ ಹಣ ಹಾಕಲೇಬೇಕು. ರಿಸ್ಕ್ ಅನ್ನೋದು ಬಹಳ ಕಷ್ಟ ಜನಗಳಿಗೆ, ಆದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೋದು ಭಾಳ ಒಳ್ಳೆಯದು. ನಾಟ್ ಟೇಕಿಂಗ್ ರಿಸ್ಕ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್. ರಿಸ್ಕ್ ತೊಗೊಳ್ಳದೇ ಇರೋದೇ ದೊಡ್ಡ ರಿಸ್ಕ್ ಅಂತ.
ಅದನ್ನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮೇಲೆ ಒಂದು ಸ್ಟ್ರಾಟಜಿಕ್ ಮಾಡೆಲ್ ಇಟ್ಕೊಂಡು ಒಬ್ಬ ಒಳ್ಳೆ ವೆಲ್ತ್ ಎಕ್ಸ್ಪರ್ಟ್ ಹತ್ರ ಮಾತಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಎವ್ರಿಬಡಿ ಕ್ಯಾನ್ ಡೂ ವಂಡರ್ಸ್. ನಾನು ಹೇಳೋದೇನೆಂದರೆ ಆ 8% ಜನ ಮಾರ್ಕೆಟಲ್ಲಿ ದುಡ್ಡು ಹಾಕಿದಾರಲ್ಲ, ಮಿಕ್ಕಿದ 92% ಜನ ಸುಮ್ಮನೆ ಕೂತಿದ್ದಾರೆ. ಅವರೆಲ್ಲರಿಗೂ ನನ್ನ ಸಲಹೆ ಏನಂದರೆ ಸಣ್ಣದಾಗಿ ಶುರು ಮಾಡಿ ಈ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ಗೆ ಲಾಂಗ್ ಟರ್ಮಲ್ಲಿ ತುಂಬ ಹಣ ಕೊಡುವಷ್ಟು ಶಕ್ತಿ ಇದೆ. ರಿಯಲ್ ಎಸ್ಟೇಟ್ ಆಗಲಿ, ಬಂಗಾರ ಆಗಲಿ, ಪ್ರಪಂಚದ ಯಾವುದೇ ಅಸೆಟ್ ಆಗಲಿ ಲಾಂಗ್ ಟರ್ಮಲ್ಲಿ ಶೇರ್ ಮಾರ್ಕೆಟ್ ಕೊಟ್ಟಷ್ಟು ದುಡ್ಡು ಕೊಟ್ಟಿಲ್ಲ. ನೀವು ಯಾರು ಟ್ರೇಡಿಂಗ್ ಬರಬೇಕಾದ ಅವಶ್ಯಕತೆಯೂ ಇಲ್ಲ. ನೀವೆಲ್ಲ ನಿಮ್ಮ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರಿ. ಮಾರ್ಕೆಟಲ್ಲಿ ಸಣ್ಣ ಸಣ್ಣ ಅಮೌಂಟ್ ಹೂಡಿಕೆ ಮಾಡ್ಕೊಂಡು ಹೋಗಿ ಲಾಂಗ್ ಟರ್ಮಲ್ಲಿ ಯು ವಿಲ್ ಮೇಕ್ ವೆಲ್ತ್, ಬಿಕಾಸ್ ಕಾಂಪೌಂಡಿಂಗ್ ಇಸ್ ದ 8th wonder ಆಫ್ ದಿ ವರ್ಲ್ಡ್. ಆಲ್ಬರ್ಟ್ ಐನ್ಸ್ಟೀನೇ ಹೇಳಿದ್ರು. ಸೊ ಅಂದರೆ ತಾವು ಹೇಳಿದಾಗೆ ಒಂದು ತಿಂಗಳಿಗೆ ಒಂದು 500 ರೂಪಾಯಿಂದ ಶುರು ಮಾಡಿ, 500,000 ರೂಪಾಯಿಂದ ಶುರು ಮಾಡಿದರೆ ಒಂದು ಕಾಲಾಂತರದಲ್ಲಿ ಅದು ದೊಡ್ಡ ಸಂಪತ್ತು ಕ್ರಿಯೇಟ್ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಹಣ ಹೂಡಿಕೆಗಿಂತ ಮೈಂಡ್ ಸೆಟಪ್ ಆಗಬೇಕಲ್ಲ. ಕರೆಕ್ಟ್. ಕನ್ಸಿಸ್ಟೆಂಟಾಗಿ ಪ್ರತಿದಿನ 1 ವರ್ಷ ಮಾಡಬೇಕಲ್ಲ, ಅದು ಮಾಡೋದಕ್ಕೆ ಒಂದು ಪ್ರಾಸೆಸ್ ಇರಬೇಕು. ಕರೆಕ್ಟ್. ಸೊ ಅಂದರೆ ನಾನಿಲ್ಲಿ ಅಂದ್ಕೊಳ್ಳುವಂಥದ್ದು ಆ ಒಂದು ದೀರ್ಘಕಾಲೀನವಾಗಿ 10 ರಿಂದ 15 ವರ್ಷಗಳ ಕಾಲ ಪ್ರತಿ ತಿಂಗಳು 1000ನೋ 500 ಎಷ್ಟೋ ಅಮೌಂಟನ್ನು ಹಾಕುವಂಥ ಒಂದು ಸಂಯಮ, ಮಧ್ಯೆ ಯಾವುದೇ ಒಂದು ಡ್ರಾಪ್ ಕೂಡ ಆಗದ ಹಾಗೆ ಆ ಒಂದು ಪೇಷನ್ಸ್ ಅಥವಾ ತಾಳ್ಮೆ ಏನು ಅಂತದನ್ನು ರೂಢಿಸ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ. ಮತ್ತು ಆ ರೂಢಿಸ್ಕೊಳ್ಳಿಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಅಂತ. ಈಗ ಆಟೋಮೆಟಿಕ್ಕಾಗಿ ಅದರ ಪಾಡಿಗೆ ಅದು ಬ್ಯಾಂಕ್ ಅಕೌಂಟಿಂದ ಹೋಗುವಾಗ ಮಾಡೋದು ಒಳ್ಳೆಯದಾ ಅಥವಾ ಬೇರೆ ಏನಾದರೂ ವಿಧಾನ ಇದೆಯಾ? ಆ ಒಂದು ತಾಳ್ಮೆ ಅಥವಾ ಸಂಯಮವನ್ನು ಹೆಂಗೆ ರೂಢಿಸ್ಕೊಳ್ಳೋದು ಅಂತ. ಈಗ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಒಟ್ಟಿಗೆ ಸ್ಟಾರ್ಟಿಂಗ್ 10,000, 20,000, 50,000 ಹಾಕ್ರಿ ಅಂದರೆ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಫಸ್ಟು ಮೆಂಟಲ್ ಮೇಕಪ್ ಬೇಕು. ನಾನು ಇದನ್ನು ಟ್ರಾವೆಲ್ ಮಾಡ್ತೀನಿ, ಈ ಜರ್ನಿ ನಾನು ಮಾಡ್ತೀನಿ ಅಂತ. ಸೊ ಅಂದರೆ ಮೈಂಡಲ್ಲಿ 15 ವರ್ಷಗಳ ತನಕ ನಾನು ಸ್ಟಿಕ್ ಆಗಿರ್ತೀನಿ ಅಂತ ಭಾಳ ಗಟ್ಟಿಯಾಗಿ ಅನ್ಕೋಬೇಕು. ಅದಕ್ಕೆ ಎಷ್ಟು ಓಕೆ 25,000 ಆಗಲ್ವಾ, 10,000 ಹಾಕು, 10,000 ಆಗಲ್ವಾ, 5,000 ಹಾಕು, 5,000 ಆಗಲ್ಲ, ಅಟ್ಲೀಸ್ಟ್ 1,000. ಇನ್ನು 1,000 ಕಡಿಮೆ ಹೇಳೋದು ವೇಸ್ಟ್, ಇನ್ವೆಸ್ಟೇ ಮಾಡೋದು ಬೇಡ, ನೆಮ್ಮದಿಯಾಗಿರಲಿ. ಕರೆಕ್ಟ್. ಸೊ ಆ ಒಂದು ಮೈಂಡ್ ಸೆಟ್ಟು, ಆ ಒಂದು ಫ್ರೇಮ್ ವರ್ಕ್ಗೆ ಸೆಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಈಗ 1,000 ರೂಪಾಯಿ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಅಂತ ದೊಡ್ಡ ಅಮೌಂಟ್ ಏನು ಅಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ ಅನ್ನು ನೋಡಿದ್ರೆ ಒಂದು ಶರ್ಟ್ ಒಂದು ಪ್ಯಾಂಟ್ ತಗೊಂಡ್ರೆ 2,000 ರೂಪಾಯಿ ಆಗುತ್ತೆ. ಆ ಥರದ ದಿವಸಗಳಿದೆ. ಇವತ್ತು ಜನ ಥಿಯೇಟ್ರಲ್ಲಿ 1,000 ರೂಪಾಯಿ ಖಾಲಿ ಮಾಡ್ತಿದ್ದಾರೆ, ಒಂದು ಊಟಕ್ಕೆ ಹೋದ್ರೆ 1,000 ರೂಪಾಯಿ ಖಾಲಿ ಮಾಡ್ತಿದ್ದಾರೆ. ಕರೆಕ್ಟ್. ಈಗ ಸಿಗರೇಟ್ ಸೇದೋನು ಒಂದು ದಿನಕ್ಕೆ ಎಷ್ಟೋ ಸಿಗರೇಟ್ ಖಾಲಿ ಮಾಡ್ಬಿಡ್ತಾ ಇದ್ದಾರೆ, ಗೊತ್ತಾಗದೇ ಇಲ್ಲ ಅವ್ರಿಗೆ. ಹೌದೌದು. ಸೊ ಅದಕ್ಕೆಲ್ಲ ಗೊತ್ತಾಗದೆ ಖರ್ಚಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಗೊತ್ತು ಪಡಿಸ್ಕೊಂಡು ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮ ಅಂತೀರಾ ಅಂತ. ಖಂಡಿತ. ಸೊ ಹಾಗಾಗಿ ಇನ್ನೊಂದು ಏನಂದರೆ ಭಾರತೀಯರ ಇದು ಏನು ಸೇವಿಂಗ್ಸ್ ಹ್ಯಾಬಿಟಲ್ಲಿ ತಾವು ಈಗಾಗಲೇ ಹೇಳಿದ್ರಿ ಅದು ರೆಡ್ಯೂಸ್ ಆಗಿರುವಂಥದ್ದು ಅಂತ. ಸೊ ಹಾಗಾದರೆ ಈಗ ಇನ್ವೆಸ್ಟ್ಮೆಂಟ್ ಸಾಮಾನ್ಯವಾಗಿ ಭಾರತೀಯರು ಯಾವ ರೀತಿ ಮಾಡ್ತಾ ಇದ್ದಾರೆ ಹಾಗಿದ್ರೆ? ಈಗ ಎಲ್ಲ ಮ್ಯೂಚುವಲ್ ಫಂಡಿಗೆ ಬೇರೆ ಆಯ್ಕೆಗಳು ತುಂಬ ಇದ್ದಾವೆ, ಮುಂಚಿನ ಥರ ಅಲ್ಲ. ಸೊ ನಿಮ್ಮ ಪ್ರಕಾರ ನೀವು ಕಂಡುಕೊಂಡ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯರ ಇನ್ವೆಸ್ಟ್ಮೆಂಟ್ ಟ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳ್ತೀರಾ ಅಂತ? ಸೊ ಈಗ ಇಷ್ಟೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರು, ಇಷ್ಟೆಲ್ಲ ಒಂದು ಸಿಸ್ಟಮ್ಮು, ಫೈನಾನ್ಷಿಯಲ್ ಎಕೋ ಸಿಸ್ಟಮ್ ಎಲ್ಲ ಇವತ್ತು ಬೆಳೆದಿದೆ. ಹಿಂದಿನ ಕಾಲದ ಥರ ಎಲ್ಲ ಇಲ್ಲ. 92ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು. ಆಮೇಲೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಎಲ್ಲ ಫಿಸಿಕಲ್ ಮೋಡಲ್ ಇತ್ತು, ಪೇಪರ್ ಮೋಡಲ್ ಇತ್ತು. ಇವತ್ತೆಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗಳು ಬಂದುಬಿಟ್ಟಿವೆ. ಇವತ್ತೆಲ್ಲ ಒಂದು ಸಣ್ಣ ಆ್ಯಪಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಬೋದು. ಅಷ್ಟು ಒಂದು ಕಂಫರ್ಟ್, ಈಸಿನೆಸ್, ಆಕ್ಸೆಸಿಬಿಲಿಟಿ ಒಬ್ಬ ಇನ್ವೆಸ್ಟರ್ಗೆ ಬಂದಾಯಿತು. ಆಯಿತಾ? ಏನೇ ಮಾಡಿದರೂ ಕೂಡ ಇವತ್ತಿಗೂ ಶೇರ್ ಬಜಾರಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಒಂದು 10%ಗಿಂತ ಕೆಳಗಷ್ಟು ಜನನೇ ಮ್ಯೂಚುವಲ್ ಫಂಡ್ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಇನ್ನು ಮಿಕ್ಕಿದ 90% ನಾನು ಹೇಳ್ದಂಗೆ ಪೆನ್ಷನ್ ಫಂಡ್ಸು, ಫಿಕ್ಸ್ಡ್ ಡೆಪಾಸಿಟ್ಸು, ಲೈಫ್ ಇನ್ಶೂರೆನ್ಸ್ ಫಂಡ್ಸು, ಇವುಗಳಲ್ಲೇ ಇದೆ. ಕ್ಯಾಶ್ ಒಂದು ನನ್ನ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10% ಇರುತ್ತೆ. ಕ್ಯಾಶ್ ಅಂದರೆ ಕ್ಯಾಶ್ ಇಟ್ಕೊಂಡಿದ್ದಾರೆ ಜನ ಒಂದು 10%. ಓಕೆ. ಸೊ ಇಷ್ಟೇ, ಅಷ್ಟು ಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತೆ. ಆದರೆ ಯಾರು ಒಂದು ಲಾಂಗ್ ಟರ್ಮ್ ವಿಷನ್ ಹಿಡ್ಕೊಂಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅವರು ದೇ ಹ್ಯಾವ್ ಸೀನ್ ಗ್ರೇಟ್ ರಿಸಲ್ಟ್ಸ್. ನನ್ನ ಹತ್ರ ಸುಮಾರು ಸಕ್ಸಸ್ ಸ್ಟೋರಿಗಳಿದ್ದಾವೆ. ಇವತ್ತು ನನ್ನ ಹತ್ರನೇ ಸುಮಾರು 500 ಜನ ಕ್ಲೈಂಟ್ಸಲ್ಲಿ ನನ್ನ ಜೊತೆ ಇವತ್ತಿಗೂ 1 ಕೋಟಿ ಮಂತ್ಲಿ SIP ಬರ್ತಿದೆ ಬುಕ್ಕು ನನ್ನ ಹತ್ರ. ಸೊ ಒಂದು 100 ಜನ ಅಂದ್ಕೊಳ್ಳಿ, 100-150 ಜನ ಹಾಕ್ತಾ ಇರೋದು. ನನ್ನ ಹತ್ರ 10,000ದಿಂದ 5 ಲಕ್ಷ SIP ಮಾಡೋರು ಇದ್ದಾರೆ. ಸೊ ಅದರಲ್ಲೂ ಈ ನಡುವೆ NRIಗಳಿಗೆ ಒಂದು ಇಂಡಿಯನ್ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದುಬಿಟ್ಟಿದೆ. ಓಕೆ. ಹೋದ ವರ್ಷ US ಮಾರ್ಕೆಟ್ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತು ಎಲ್ಲ ಮಾರ್ಕೆಟ್ಗಳು ಕಂಪೇರ್ ಮಾಡಿದ್ರೆ. ಆದರೆ ಲಾಂಗ್ ಟರ್ಮಲ್ಲಿ ಆ ಹೊರೈಸನ್ ಇರೋದೇ ಇಂಡಿಯನ್ ಮಾರ್ಕೆಟ್ ಮೇಲೆ, ಆ ಕಾನ್ಫಿಡೆನ್ಸ್ ಇರೋದು ಕೂಡ ಇಂಡಿಯನ್ ಮಾರ್ಕೆಟ್ ಮೇಲೆ. ಸೊ ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ವೇ ಫಾರ್ವರ್ಡ್. ಅಕಸ್ಮಾತು
ಇಲ್ಲ ನನಗೆ ತಾಕತ್ತಿದೆ, ನನ್ನ ಹತ್ರ ದುಡ್ಡಿದೆ, ರಿಸ್ಕ್ ತೊಗೊಳ್ದೆ ಲಮ್ಸಮ್ ಇನ್ವೆಸ್ಟ್ಮೆಂಟು ಮಾಡ್ಕೋಬೋದು. ಓಕೆ. ಈಗ ಒಳ್ಳೊಳ್ಳೆ ಫಂಡ್ಸ್ಗಳಿದ್ದಾವೆ ಇನ್ವೆಸ್ಟ್ ಮಾಡೋಕ್ಕೆ ಕೂಡ. ಮೊನ್ನೆ ನಾವು ಒಂದು ಇಂಟಿಗ್ರೇಟೆಡ್ ಸ್ಟ್ರಾಟಜಿ ಮಾಡಿದ್ವಿ ಫಾರ್ ಒನ್ ಆಫ್ ದ ಕ್ಲೈಂಟ್. ಸೊ ಅವರು ಒಂದು ಕೋಟಿ ಇನ್ವೆಸ್ಟ್ ಮಾಡಿದ್ರು. ಅವ್ರಿಗೆ 3 ಫಂಡಲ್ಲಿ ರೀಬ್ಯಾಲೆನ್ಸಿಂಗ್ ಸಿಸ್ಟಮ್ ಅಂತ ಹಾಕಿದ್ವಿ. ನ್ಯಾಸ್ಡ್ಯಾಕ್ 100 ಸ್ಟಾಕ್ಸ್ ಇದೆ. ಸೊ ಹೆಂಗೆ ಅಂದರೆ 1 ಕೋಟಿಲಿ 33% ಇಂಡಿಯನ್ ಮಾರ್ಕೆಟು ನಿಫ್ಟಿ 100ಅಲ್ಲಿ, ಇನ್ನು 33% ನ್ಯಾಸ್ಡ್ಯಾಕ್ ಮಾರ್ಕೆಟ್ US ಮಾರ್ಕೆಟಲ್ಲಿ, 33% ಗೋಲ್ಡ್. ಓಕೆ. ಅದೇನು ಮಾಡುತ್ತೆ, ಪ್ರತಿ ತಿಂಗಳು ರೀಬ್ಯಾಲೆನ್ಸ್ ಮಾಡುತ್ತೆ. ಸಪೋಸ್ ಗೋಲ್ಡ್ ಮೇಲೆ ಹೋಯಿತು, ಆಮೇಲೆ ಇಂಡಿಯಾ ಬಿತ್ತು, ಅಮೆರಿಕ ಇನ್ನೇನೋ ಆಯಿತು, ಮತ್ತೆ ಆವ್ರೇಜ್ ಮಾಡಿ ಮತ್ತೆ ರೀಸೆಟ್ ಮಾಡುತ್ತೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ದುಡ್ಡು ಮಾಡಿದವನ ಹತ್ರ ಇಸ್ಕೋ, ದುಡ್ಡು ಇಲ್ದವನು ಕೊಡು, ಆ ಥರ ಆ 3 ಅಸೆಟ್ನ ರೀಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದೆ. ಕಳೆದ 5 ವರ್ಷದಲ್ಲಿ 20%ಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಭಾರತದಲ್ಲಿ ಇದ್ಕೊಂಡು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕೂಡ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡಲ್ಲೂ ಮಾಡ್ಬೋದು, ರೀಬ್ಯಾಲೆನ್ಸ್ ಕೂಡ ರೀಬ್ಯಾಲೆನ್ಸ್ ಮಾಡಿ ಎಲ್ಲ ETF-ಗಳಿದ್ದಾವೆ, ಆರಾಮಾಗಿ ಮಾಡ್ಬೋದು. ಡೈರೆಕ್ಟ್ ಅವ್ರ ಮೊಬೈಲ್ ಆ್ಯಪಲ್ಲೇ ಮಾಡ್ಬೋದು. ಅಂದರೆ ಈಗ ಯಾರಿಗಾದ್ರೂ ಆಸಕ್ತರು ಇವಾಗ ಕೌಟಿಲ್ಯ ಕ್ಯಾಪಿಟಲ್ನಲ್ಲಿ ಅವರೊಂದು ಟ್ರೇಡಿಂಗ್ ಜರ್ನಿನ ಅಥವಾ ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ರಿಯೇಷನ್ ಜರ್ನಿನ ಶುರು ಮಾಡಬೇಕು ಅಂತ ಇದ್ದರೆ, ಸೊ ಅವರಿಗೆ ಯಾವ ರೀತಿಯ ಫೆಸಿಲಿಟೀಸನ್ನು ಕೊಡ್ತೀರಿ ಅಂತ? ಈಗ ನಂದೇ PMS ಲಾಂಚ್ ಮಾಡಿದ್ದೀನಿ. ಅದಕ್ಕೆ ಮಿನಿಮಮ್ ಟಿಕೆಟ್ 50 ಲಕ್ಷ ಟೈಮ್ ಸೈಕಲ್ಸ್ ಮೇಲೆ. ಅದೊಂದು 12 ವರ್ಷ ಫಾರ್ವರ್ಡ್ ಟೆಸ್ಟ್ ಮಾಡಿರೋ ಮಾಡಲ್ಲು. ಸುಮಾರು ಅಷ್ಟು ಫಂಡ್ಸ್ ಆಲ್ರೆಡಿ ಡಿಪ್ಲಾಯ್ ಮಾಡಿದ್ದೀವಿ. ಸೊ ನಾವು AF ರೆಕಮೆಂಡ್ ಮಾಡ್ತೀವಿ, ಕೆಲವು AF ಒಳ್ಳೊಳ್ಳೆ AFಗಳಿದ್ದಾವೆ, ವೇರ್ ಪೀಪಲ್ ಮೇಕ್ ಗುಡ್ ರಿಟರ್ನ್ಸ್. ಡೆಟ್ ಫಂಡ್ಗಳಿದ್ದಾವೆ. ಅವ್ರವ್ರ ರಿಸ್ಕಿಗೆ ಅನುಗುಣವಾಗಿ ನಾವು ಅದು ರೆಕಮೆಂಡೇಷನ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ ಅಂದರೆ ಕ್ಲೈಂಟ್ ಪ್ರೊಫೈಲಿಂಗ್ ಮಾಡ್ತೀವಿ. ಅವ್ರು ಲೋ ರಿಸ್ಕಾ, ಮೀಡಿಯಮ್ ರಿಸ್ಕಾ, ಹೈ ರಿಸ್ಕ್, ಅವ್ರ ಕೆಪಾಸಿಟಿ ಏನು, ರಿಸ್ಕೇ ಫಸ್ಟು. ರಿಸ್ಕ್ ಅನಾಲಿಸಿಸ್ ಮಾಡಿದ್ಮೇಲೆ ಪ್ರಾಡಕ್ಟ್ ರೆಕಮೆಂಡೇಷನ್ ಕೊಡೋದು ಅವ್ರಿಗೆ. ಈಗ ಕೆಲವರು ಬರ್ತಾರೆ, ನಂಗೆ ಬರೀ ಡೆಟ್ ಫಂಡಲ್ಲಿ ಹಾಕಿ ನನ್ನ ದುಡ್ಡು, ನಂಗೇನು ಜಾಸ್ತಿ ಸೇಫೆಸ್ಟು. ಈಗ ಅವ್ರ ವಯಸ್ಸು ಕೂಡ, ಅವ್ನು 25-30 ವರ್ಷದವನು ಇದ್ರೆ ಅವ್ನ ಹಣ ನಾವು ಲಾರ್ಜ್ ಕ್ಯಾಪಲ್ಲಿ ಹಾಕೋದೇ ಇಲ್ಲ, ಡೈರೆಕ್ಟ್ ಸ್ಮಾಲ್ ಕ್ಯಾಪ್ಗೆ ಹಾಕ್ತೀವಿ. ಯಾಕಂದ್ರೆ 30 ವರ್ಷ ಟ್ರಾವೆಲ್ ಮಾಡ್ತಾನೆ ಅವನು. ವಯಸ್ಸಾದವ್ರು ಇದ್ರೆ ಲಾರ್ಜ್ ಕ್ಯಾಪಲ್ಲಿ ಹಾಕ್ತೀವಿ, ಈಕ್ವಿಟಿ ಎಕ್ಸ್ಪೋಜರ್ ಕಡಿಮೆ ಮಾಡ್ತೀವಿ. ಇನ್ನ ರಿಸ್ಕ್ ಪ್ರೊಫೈಲ್ ನೋಡಿಕೊಂಡು ಇದು ಮಾಡ್ತೀವಿ. ಇನ್ನೂ ರಿಸ್ಕ್ ತೊಗೊಳ್ಳೋನಿದ್ದಾನ US ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿಸ್ತೀನಿ ಡೈರೆಕ್ಟಾಗಿ. LRS ಸ್ಕೀಮ್ ಇದೆ. ಓಕೆ, ಲಿಬ್ರಲ್ ರೆಮಿಟೆನ್ಸ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಅಪ್ ಟು 2.5 ಕೋಟಿವರೆಗೂ ನೀವು ಅಮೆರಿಕನ್ ಮಾರ್ಕೆಟಲ್ಲಿ ನೀವು ಅಮೆಝಾನು, ಟೆಸ್ಲಾ, ಫೇಸ್ಬುಕ್ ಶೇರ್ಸ್ ತೊಗೋಬೋದು. ಆ ಸ್ಕೀಮ್ ಒಂದಷ್ಟು ಜನಕ್ಕೆ ಟೆಸ್ಲಾ ಶೇರಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಆ ಅಲ್ಟಿಮೇಟ್ಲಿ ಅವರ ರಿಸ್ಕ್, ಅವರ ವಯಸ್ಸು. ಓಕೆ. ಈಗ ವಯಸ್ಸಾದ ಮನುಷ್ಯ ಬಂದು ನಾನು ರಿಸ್ಕ್ ತೊಗೊತೀನಿ ಅಂದರೂ ನಾನು ಕಟ್ ಮಾಡ್ತೀನಿ ಅವ್ರನ್ನ. ಅಥವಾ ವಯಸ್ಸಲ್ಲಿರೋ ಹುಡುಗ ಬಂದ್ಬಿಟ್ಟು ನಾನು ರಿಸ್ಕ್ ತೊಗೊಳಲ್ಲ ಅಂದರೂ ಅವನಿಂದ ಮೇಲಕ್ಕೆ ತಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ಆ ಪ್ರೊಫೈಲಿಂಗ್, ಆ ಪರ್ಸೋನಾ ಡೆಫಿನೇಷನ್ ಆದಮೇಲೆ ಅವ್ರಿಗೆ ರೆಕಮೆಂಡ್ ಮಾಡಬೇಕು. ಸೊ ಅವರ ಏಜು, ಆಮೇಲೆ ಅವರ ರಿಟರ್ನು ಇದೆಲ್ಲ ನೋಡಿಕೊಂಡು ರಿಸ್ಕ್ ಪ್ರೊಫೈಲ್ ನೋಡಿಕೊಂಡು ಮಾಡ್ತೀರಿ. ಈಗ ನಮ್ಮ ಹತ್ರ ವಿ ಹ್ಯಾವ್ ಎ ವೆರಿ ಸಿಂಪಲ್ ಟೆಂಪ್ಲೇಟ್. ಈಗ 100% ರಿಟರ್ನ್ ಒಂದು ಸ್ಟ್ರಾಟಜಿ ಇದೆ, 15% ಒಂದು ಸ್ಟ್ರಾಟಜಿ ಇದೆ, 18% ಒಂದು ಸ್ಟ್ರಾಟಜಿ, 21% ಒಂದು ಸ್ಟ್ರಾಟಜಿ, 25% ಒಂದು ಸ್ಟ್ರಾಟಜಿ ಇದೆ. ಪ್ರತಿ ರಿಟರ್ನ್ಗೂ ಒಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿಲಿ ಹೋಗಬೇಕು. ಪ್ರತಿಯೊಂದಕ್ಕೂ ಅದರದ್ದೇ ಆದ ರಿಸ್ಕ್ ಇದೆ, ಪ್ರತಿಯೊಂದಕ್ಕೂ ಅದರದ್ದೇ ಆದ ವಯಸ್ಸಿನಲ್ಲಿ ಬರಬೇಕು. ಇದು ನಮ್ಮ ಫಾರ್ಮುಲಾ. ಆ ಟೆಂಪ್ಲೇಟ್ ಬಿಟ್ಟು ನಾವು ಆಚೆ ಹೋಗೋದಿಲ್ಲ. ಹಾಗಾಗಿ ಇವತ್ತು ನಾವು ಮ್ಯಾನೇಜ್ ಮಾಡ್ತಿರೋ ಫಂಡು ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇದೆ. ಸೊ ಲಾಸ್ಟ್ ಇಯರ್ ನಮ್ಮ ಕ್ಲೈಂಟ್ಸ್ ಎಲ್ಲ ಚೆನ್ನಾಗಿ ದುಡ್ಡು ಮಾಡಿದ್ರು. ಸೊ 2026ರಲ್ಲಿ ಯಾವ ರೀತಿಯಲ್ಲಿ ಸೇವಿಂಗ್ಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು, ಉಪಯುಕ್ತವಾದ ಸಲಹೆಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಮತ್ತಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.